ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೈಫ್ ಇನ್ ಯೂಟ್ಯೂಬ್. ಸೊ ನೀವಿನ್ನೂ ನಮ್ಮ ಮಾರ್ಚ್ ಮಂತ್ ವೀಡಿಯೋನು ನೋಡಿಲ್ಲ ಅಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಮರೀದೆ ಚೆಕ್ ಮಾಡಿ. ಸೊ ದಟ್ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ. ನಾವು ಅಲ್ಲಿ ಹೊರಟು ಇವಾಗ ಬಂದು ಸೇರಿರೋ ಜಾಗ ಇಡುಗುಂಜಿ. ಇದಿರೋದು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು. ಇಲ್ಲಿ ಇರೋ ಮೂರ್ತಿ ಕೇವಲ ಈ ಜಾಗದಲ್ಲಿ ಮತ್ತು ಗೋಕರ್ಣ ಇದೆರಡೇ ಕಡೆ ಇಲ್ಲಿರೋ ಮೂರ್ತಿ ಥರ ಇದೆ. ಸೊ ಏನು ಸ್ಪೆಷಲ್ ಇಲ್ಲಿರೋ ಮೂರ್ತಿಲಿ ಅಂದರೆ, ಇಲ್ಲಿರೋ ಗಣೇಶನ ಮೂರ್ತಿ ಬಲಗಡೆ ಕೈಯಲ್ಲಿ ಕಮಲ ಮತ್ತು ಎಡಗಡೆ ಕೈಯಲ್ಲಿ ಮೋದಕ ಹಿಡ್ಕೊಂಡಿದ್ದಾನೆ. ಆಮೇಲೆ ಈ ದೇವಸ್ಥಾನದಲ್ಲಿ ಗಣೇಶನ ಜೊತೆ ಇಲಿ ಇಲ್ಲ. ಸೊ ಗಣೇಶನ ದರ್ಶನ ಮುಗಿಸಿ ನಾವು ಅಲ್ಲೇ ಸ್ಟೇ ಆದ್ವಿ. ಹೋಟೆಲ್ ಶ್ರೀ ಗಜಾನನ ಅಂತ. ಹೋಟೆಲ್ ರೂಮ್ಸ್ ಎಲ್ಲ ತುಂಬ ಕ್ಲೀನಾಗಿತ್ತು. ಹಾಟ್ ವಾಟರ್ ಕೂಡ ಇತ್ತು ಮಾರ್ನಿಂಗ್ 5:30 8:30ವರೆಗೂ. ಇಲ್ಲಿ ಫ್ರೆಶ್ ಅಪ್ ಆಗಿ ನಾವು ನೆಕ್ಸ್ಟ್ ಬಂದಿದ್ದ ಜಾಗ ಎಕೋ ಬೀಚ್. ಎಕೋ ಬೀಚ್ ಬಂದು ಇಂಡಿಯಾಸ್ ಫಸ್ಟ್ ಬ್ಲೂ ಫ್ಲ್ಯಾಗ್ ಬೀಚ್. ಬ್ಲೂ ಫ್ಲ್ಯಾಗ್ ಅಂದರೆ ಅದು ಇಂಟರ್ನ್ಯಾಷನಲ್ ಸರ್ಟಿಫಿಕೇಷನ್. ಇದನ್ನು FEE ಇಂದ ಕೊಡ್ತಾರೆ. FEE ಅಂದರೆ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟ್ ಎಜುಕೇಷನ್. ಸೊ ಈ ಬ್ಲೂ ಫ್ಲ್ಯಾಗ್ನ ಯಾಕೆ ಕೊಡ್ತಾರೆ ಅಂತ ತಿಳ್ಕೊಬೇಕಾ? ಫಸ್ಟ್ ಬನ್ನಿ ಬೀಚ್ನ ನೋಡೋಣ, ಅದಾದಮೇಲೆ ನಿಮಗೆ ಏನಕ್ಕೆ ಅಂತ ಹೇಳ್ತೀನಿ. ಎಸ್, ಬ್ಲೂ ಫ್ಲ್ಯಾಗ್ ಬಗ್ಗೆ ಹೇಳ್ತಿದೆ. ಬ್ಲೂ ಫ್ಲ್ಯಾಗ್ ಕೊಡೋದಕ್ಕೆ ಸರ್ಟನ್ ಕ್ರೈಟೀರಿಯಾಸ್ ಇದೆ. ಆ ಕ್ರೈಟೀರಿಯಾಸ್ನ ಮೀಟ್ ಮಾಡಿದ್ರೆ ಆ ಜಾಗಕ್ಕೆ ಬ್ಲೂ ಫ್ಲ್ಯಾಗ್ ಕೊಡ್ತಾರೆ. ಸೊ ಈ ಬೀಚ್ಗೆ ನಾರ್ಮಲಾಗಿ ಕ್ರೈಟೀರಿಯಾಸ್ ಏನು ಅಂದರೆ, ವಾಟರ್ ಕ್ವಾಲಿಟಿ ಚೆಕ್ ಮಾಡಿರ್ಬೋದು, ಬೀಚ್ ಕ್ಲೀನ್ಲಿನೆಸ್, ಸೊ ಈ ಬೀಚಲ್ಲಿ ಲೈಫ್ ಗಾರ್ಡ್ ಫೆಸಿಲಿಟಿ ಇದೆಯಾ ಇಲ್ವಾ, ಹೀಗೆ ಸುಮಾರು ಕ್ರೈಟೀರಿಯಾಸ್. ಈ ಕ್ರೈಟೀರಿಯಾಸ್ನ ಮೀಟ್ ಮಾಡಿದ್ರೆ ಆ ಜಾಗಕ್ಕೆ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ನ ಕೊಡ್ತಾರೆ. ನೀವು ಯಾವುದೇ ಜಾಗನ ವಿಸಿಟ್ ಮಾಡ್ತಿದ್ದಾರೆ ಅಂದರೆ ಆ ಜಾಗನ ಗಲೀಜು ಮಾಡಬೇಡಿ. ಯಾವುದೇ ರೀತಿ ಪ್ಲಾಸ್ಟಿಕ್ ಆಗಲಿ ಇನ್ಯಾವುದೇ ವೇಸ್ಟ್ ಆಗಲಿ ಥ್ರೋ ಮಾಡಬೇಡಿ. ಆ ಜಾಗನ ನೀಟ್ನೆಸ್ನ ಮೇಂಟೈನ್ ಮಾಡಿ. ಸೊ ಬೀಚ್ನ ಎಂಟ್ರೆನ್ಸ್ನ ಲೆಫ್ಟ್ ಸೈಡಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟ್ಸ್, ಆಮೇಲೆ ಫಸ್ಟ್ ಏಡ್ ರೂಮ್ ಕೂಡ ಇತ್ತು, ಎಲ್ಲ ಕ್ಲೀನಾಗಿತ್ತು. ದೆನ್ ರೈಟ್ ಸೈಡಲ್ಲಿ ಮಕ್ಕಳು ಆಟಾಡೋದಕ್ಕೆ, ದೆನ್ ಎಕ್ಸಸೈಸ್ ಎಕ್ವಿಪ್ಮೆಂಟ್ಸ್, ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಕೂಡ ಚೆನ್ನಾಗಿತ್ತು. ಎಕೋ ಬೀಚಲ್ಲಿ ಆಟಾಡಿ ಮುಗಿಸಿ ಆಚೆ ಬಂದಾಗ ರೈಟ್ ಸೈಡಲ್ಲಿ ಒಂದು ಪಾರ್ಕ್ ಕಾಣಿಸ್ತು, ಅದು ಎಕೋ ಬೀಚ್ ಪಾರ್ಕ್. ಸೊ ಈ ಜಾಗಕ್ಕೆ 10 ರೂಪೀಸ್ ಪರ್ ಪರ್ಸನ್ ಎಂಟ್ರಿ ಟಿಕೆಟ್ ಇತ್ತು. ಸರಿ, ಇಲ್ಲಿ ಪಾರ್ಕ್ ಹೇಗಿದೆ ನೋಡೋಣ ಅಂತ ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಅಲ್ಲಿ ಸುಮಾರು ಈ ಥರ ಕಪ್ಪೆ, ಮೊಸಳೆ, ಕೋತಿ, ಫಿಶ್ ಈ ಥರ ಎಲ್ಲ ತುಂಬ ಕೆತ್ತಿ ಇಟ್ಟಿದ್ರು, ಚೆನ್ನಾಗಿತ್ತು ನೋಡೋಕ್ಕೆ. ದೆನ್ ಈ ಪಾರ್ಕಲ್ಲಿ ಕೂಡ ಮಕ್ಕಳು ಆಟಾಡೋಕ್ಕೆ ತುಂಬಾ ವಸ್ತುಗಳಿತ್ತು. ಮಕ್ಕಳು ಬಂದರೆ ನಿಜವಾಗ್ಲೂ ಈ ಜಾಗನ ಎಂಜಾಯ್ ಮಾಡ್ತಾರೆ. ದೆನ್ ಅಲ್ಲಿ ಒಂದು ಸ್ವಿಂಗ್ ಕೂಡ ಇತ್ತು, ಅದು ದೊಡ್ಡವ್ರು ಆಡೋಕ್ಕೆ ಥರ ಇತ್ತು. ನಾವು ಹೋಗಿ ಸ್ವಲ್ಪ ಹೊತ್ತು ಆಟಾಡಿ ನೆಕ್ಸ್ಟ್ ನಾವು ಅಲ್ಲಿಂದ ಒಂದು ಜಾಗ ಕೊಟ್ವಿ. ಆ ಜಾಗ ಹೆಸರು ಬಂದು ಶರಾವತಿ ಕಾಂಡ್ಲಾ ನಡಿಗೆ ಮ್ಯಾಂಗ್ರೋವ್ಸ್ ಬೋರ್ಡ್ ವಾಕ್. ಈ ಜಾಗ ನಾವು ಮೇನ್ ರೋಡಿಂದ ರೈಟ್ ಸೈಡ್ ಹೋದರೆ ಎಕೋ ಬೀಚ್ ಸಿಗುತ್ತೆ, ಆದರೆ ಆಪೋಸಿಟ್ ಅಂದರೆ ಲೆಫ್ಟ್ ಸೈಡಿಗೆ ಬಂದರೆ ಈ ಜಾಗ ಸಿಗುತ್ತೆ, ಅರೌಂಡ್ 200 ಮೀಟರ್ಸ್ ಒಳಗಡೆ. ಸೊ ಈ ಜಾಗಕ್ಕೆ 2 ವೀಲರ್ಸ್ಗೆ ಯಾವುದೇ ಪಾರ್ಕಿಂಗ್ ಇರಲ್ಲ, ಕಾರ್ಗೆ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ. ದೆನ್ ಎಂಟ್ರಿ ಟಿಕೆಟ್ 10 ರೂಪೀಸ್ ಪರ್ ಪರ್ಸನ್ ಇರುತ್ತೆ. ಸೊ ಅದನ್ನು ತೊಗೊಂಡು ಒಳಗೆ ಹೋಗ್ಬೋದು. ಒಳ್ಳೆ ವ್ಯೂ ಇರುತ್ತೆ, ಅಂದರೆ ಪೀಸಾಗಿರುತ್ತೆ, ಫುಲ್ ಗ್ರೀನರಿ, ನಾರ್ಮಲ್ ವಾಕ್. ಸೊ ವಾಕಿಂಗ್ ಲವರ್ಸ್ಗಂತೂ ಇಷ್ಟ ಆಗುತ್ತೆ. ಇವಾಗ ನೀವು ನೋಡ್ತಿರೋದು ಇವಾಗ ಹೊಸದಾಗಿ ಕಟ್ಟಿರೋ ಬೋರ್ಡ್ ವಾಕ್. ಈ ವಾಕಲ್ಲಿ ನಮಗೆಲ್ಲ ಕಾರ್ನರ್ಸ್ಗೂ ಟೇಬಲ್ಸ್ ಇತ್ತು. ಸೊ ಯಾರಿಗಾದರೂ ಟಯರ್ಡ್ ಆಗಿತ್ತು ಅಂದರೆ ಆರಾಮಾಗಿ ರೆಸ್ಟ್ ಮಾಡಿ ಹೋಗ್ಬೋದು. ಈ ಹೊಸ ಬೋರ್ಡ್ ವಾಕಿಂದ ಹಾಗೆ ಮುಂದೆ ಹೋದರೆ ಒಂದು ಮಣ್ಣು ರೋಡ್ ಸಿಗುತ್ತೆ. ಆ ರೋಡಲ್ಲಿ ನಮಗೆ ಒಂದು ಲೇಕ್ ಥರ ಸಿಗುತ್ತೆ. ಅಲ್ಲಿ ಕೂಡ 1-2 ಮಿನಿಟ್ಸ್ ನೀವು ಟೈಮ್ ತೊಗೊಂಡು ವ್ಯೂ ಎಂಜಾಯ್ ಮಾಡಿ ಹಾಗೆ ಮುಂದೆ ಬಂದರೆ ಲೆಫ್ಟ್ ಸೈಡಿಗೆ ಮಣ್ಣು ರೋಡ್ ಒಂದು ಟರ್ನ್ ತೊಗೊಳುತ್ತೆ. ಇವಾಗ ಎಂಟ್ರ್ ಆಗ್ತಿರೋದು ಓಲ್ಡ್ ಬೋರ್ಡ್ ವಾಕ್. ಇದು ಸ್ವಲ್ಪ ಹಳೇದಾಗಿದ್ದರಿಂದ ಅಲ್ಲಾಡ್ತಿತ್ತು, ದೆನ್ ಅಲ್ಲಲ್ಲೆಲ್ಲ ಮುರಿದೋಗಿತ್ತು. ಬಟ್ ಆ ಜಾಗ ತುಂಬ ಚೆನ್ನಾಗಿತ್ತು. ಆ ಜಾಗ ಮುಗಿಸಿ ನಾವು ನೆಕ್ಸ್ಟ್ ಬಂದಿದ್ದು ಯಾಣಗೆ. ಇಲ್ಲಿರೋ ದೇವರ ಹೆಸರು ಬೆಟ್ಟದ ಭೈರವೇಶ್ವರ. ಹೆಸರಲ್ಲೇ ಇರೋ ಥರ ಬೆಟ್ಟನೇ. ಸೊ ಆ ಬೆಟ್ಟ ರೀಚ್ ಆಗೋಕ್ಕೆ ಟೋಟಲಾಗಿ 2 ಕಿಲೋಮೀಟರ್ಸ್ ವಾಕ್ ಇದೆ. ಸೊ 2 ಕಿಲೋಮೀಟರ್ಸ್ ವಾಕ್ ಅಂದ ತಕ್ಷಣ ಫುಲ್ ಕಂಪ್ಲೀಟಾಗಿ 2 ಕಿಲೋಮೀಟರ್ಸ್ ವಾಕ್ ಇಲ್ಲ, 1.5 ಕಿಲೋಮೀಟರ್ಸ್ ಅಷ್ಟು ನಾರ್ಮಲ್ ವಾಕ್. ಆಮೇಲೆ ಇನ್ನು ರಿಮೈನಿಂಗ್ 1/2 ಕಿಲೋಮೀಟರ್ ಸ್ಟೇರ್ಸ್ ಇತ್ತು. ಸೊ ಅದನ್ನೆಲ್ಲ ಹತ್ಕೊಂಡು ವ್ಯೂ ಎಂಜಾಯ್ ಮಾಡಿಕೊಂಡು ಫುಲ್ ಅಲ್ಲಿರೋ ಬರ್ಡ್ ಸೌಂಡ್, ಗಿಡ ಮರಗಳ ಸೌಂಡು, ಆ ಗಾಳಿಗೆ ಸೂಪರಾಗಿತ್ತು. ಅಲ್ಲಲ್ಲಿ ಮಧ್ಯದಲ್ಲಿ ಈ ಥರ ನೀರುಗಳು ಸಿಗ್ತಿತ್ತು. ಸೊ ನಾವು ಹೋಗಿದ್ದು ಬೇರೆ ಸಮ್ಮರ್ ಸೀಸನ್, ಫುಲ್ ಬಿಸಿಲು. ನೀವು ನಾರ್ಮಲ್ ಸೀಸನ್ಸಲ್ಲಿ ಹೋಗ್ತೀರಾ ಅಂದರೆ ಒಳ್ಳೆ ಪ್ಲೇಸ್. ಈ ಜಾಗದ ಕತೆ ಏನು ಅಂತ ಹೇಳಿದ್ರೆ, ಮೈಥಾಲಜಿ ಪ್ರಕಾರ
ಭಸ್ಮಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸ ಶಿವನ ಕುರಿತು ತಪಸ್ ಮಾಡಿ ಒಂದು ವರ ಪಡೀತಾನೆ. ಏನು ಆ ವರ ಅಂತ ಅಂದರೆ, ಅವನು ಯಾರದೇ ತಲೆ ಮೇಲೆ ಕೈ ಇಟ್ಟರು ಅವ್ರು ಭಸ್ಮ ಆಗಿಬಿಡ್ಬೇಕು ಅನ್ನೋ ವರನ ಪಡೀತಾನೆ. ಆ ವರ ಪಡೆದ್ಮೇಲೆ ಅದು ವರ್ಕ್ ಆಗುತ್ತಾ ಇಲ್ವಾ ಅಂತ ಶಿವನ ಮೇಲೇ ಟ್ರೈ ಮಾಡೋಕ್ಕೆ ಅಂತ ಹೋಗ್ತಾನೆ. ಅವನಿಂದ ಶಿವ ತಪ್ಪಿಸ್ಕೊಳ್ತಿರುವಾಗ ವಿಷ್ಣು ಮೋಹಿನಿ ಅವತಾರ ತಾಳಿ ಭಸ್ಮಾಸುರನ ಏನೋ ಟ್ರಿಕ್ ಮಾಡಿ ಅವನ ತಲೆ ಮೇಲೆ ಅವನೇ ಕೈ ಇಟ್ಕೊಳ್ಳೋ ಥರ ಮಾಡಿ ಅವನ್ನ ಭಸ್ಮ ಮಾಡ್ತಾರೆ. ಇದು ಇಲ್ಲಿನ ಮೈಥಾಲಜಿ ಪ್ರಕಾರ ಇರೋ ಸ್ಟೋರಿ. ಆ್ಯಂಡ್ ಸೈಂಟಿಫಿಕ್ಕಾಗಿ ಏನು ಕತೆ ಅಂದರೆ, ವಾಲ್ಕೆನೋ ಎರಪ್ಷನ್ ಆಗಿ ಈ ದೊಡ್ಡ ದೊಡ್ಡ ಬೆಟ್ಟಗಳು ಫಾರ್ಮ್ ಆಗಿದೆ ಅಂತ ಹೇಳ್ತಾರೆ. ಈ ಥರ ಬೆಟ್ಟಗಳನ್ನ ನೀವು ಇಲ್ಲಿ ಸುಮಾರು ಕಾಣ್ಬೋದು. ಆದರೆ ಮೇನ್ ಅಟ್ರ್ಯಾಕ್ಷನ್ ಬಂದು 2 ಬೆಟ್ಟಗಳು. ನಾನು ಅಂದೆ ಅಲ್ಲ ಮೈಥಾಲಜಿ ಸ್ಟೋರಿ, ಅದ್ರ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಒಂದು ಶಿವ, ಇನ್ನೊಂದು ವಿಷ್ಣು ಅಂತ ಹೇಳ್ತಾರೆ. ಎಸ್, ಇದೇನೆ. ಒಂದು ಬೆಟ್ಟದ ಹೆಸರು ಭೈರವೇಶ್ವರ ಶಿಖರ, ಇನ್ನೊಂದು ಬೆಟ್ಟದ ಹೆಸರು ಮೋಹಿನಿ ಶಿಖರ. ಭೈರವೇಶ್ವರ ಶಿಖರ ಬಂದು 400 ಫೀಟ್ ಹೈಟ್ ಇದೆ, ಮೋಹಿನಿ ಶಿಖರ 300 ಫೀಟ್ ಹೈಟ್ ಇದೆ. ದೆನ್ ಅದೆಲ್ಲ ಬೆಟ್ಟ ನೋಡಿ ಬಂದ್ವಿ. ಕೆಳಗಡೆ ಬೆಟ್ಟದ ಕೆಳಗಡೆ ಭೈರವೇಶ್ವರ ಟೆಂಪಲ್ ಇದೆ. ಅಲ್ಲಿ ಒಂದು ಉದ್ಭವವಾಗಿ ಒಂದು ಮೂರ್ತಿ ಬಂದಿತ್ತು. ಆ ಮೂರ್ತಿಯಿಂದ ಯಾವಾಗಲೂ ಶಿವನ ಮೇಲೆ ನೀರು ಬೀಳ್ತಾನೆ ಇರುತ್ತೆ. ಆ ಜಾಗನ ನೋಡಿ ನಾವು ನೆಕ್ಸ್ಟ್ ಹೊರಟಿರೋ ಜಾಗದ ಹೆಸರು ಸಿರ್ಸಿ. ಬನ್ನಿ ಸಿರ್ಸಿಯಲ್ಲಿ ಮೀಟ್ ಆಗ್ತೀವಿ. ಹೇಳು. ಅದೇನಂದ್ರೆ, ನಾವು ಗೋಕರ್ಣಕ್ಕೆ ಒಂದು ಪ್ಲೇಸ್ ಮಿಸ್ ಮಾಡಿದ್ದೀವಿ ನಮ್ಮ ಪ್ಲ್ಯಾನಲ್ಲಿ. ಅದು ಬಂದು ಯಾಣಕ್ಕೆ ಮುಂಚೆನೇ ಹೋಗ್ಬೇಕಾಗಿತ್ತು. ನಾವೆಲ್ಲ ಕಡೆ ಕ್ಲಿಪ್ಪೇ ಹಾಕಿದ್ರೆ ನಿಮ್ಗೇನು ಅರ್ಥ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಏನಾರು ಹೇಳೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಗೋಕರ್ಣ ಅದಕ್ಕೆ ಮುಂಚೆ ಹೋಗಬೇಕು. ಅಲ್ಲಿಗೆ ಟೈಮಿಂಗ್ಸ್ ಇರಲಿಲ್ಲ. ಲೈಕ್ ಅದು ಟೈಮಿಂಗ್ಸ್ ಹೆಂಗಿದೆ ಅಂದರೆ, ಬೆಳಗ್ಗೆ 6 ಇಲ್ಲ 9 o'clock to 12 o'clock ಇದೆ. ಆಮೇಲೆ 5 o'clock ಓಪನು. 5 o'clockಯಿಂದ 9:30 ಇದೆ. ಟೈಮಿಂಗ್ಸ್ ನಾನು ಕೆಳಗಡೆ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು, ಯಾಕಂದ್ರೆ ಅದನ್ನು ನೋಡಿದ್ರೆ ನಾವು ಪ್ಲ್ಯಾನ್ ಮಾಡಿರೋ ಮಿಕ್ಕಿರೋ ಈ ಜಾಗಕ್ಕೆ ನೋಡೋಕ್ಕಾಗಲ್ಲ. ಬಿಕಾಸ್ ಅಲ್ಲೇ 12:50 ಅಷ್ಟೊತ್ತಿಗೆ ನಾವು ಟೈಮ್ ನೋಡಿದ್ವಿ. ಅಲ್ಲಿಂದ 5 ಅವರ್ ವೇಸ್ಟ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಅದನ್ನು ಸ್ಕಿಪ್ ಮಾಡ್ಬಿಟ್ಟು ಬಂದ್ವಿ. ಅದಾದ್ಮೇಲೆ ಯಾನ ನೋಡಿದ್ವಿ, ಹತ್ತಿದ್ವಿ. ಅದು ಒಂಥರ ಚೆನ್ನಾಗಿತ್ತು, ಅವೇ ಫುಲ್ ಸೂಪರ್ ಆಗಿತ್ತು. ಆ್ಯಂಡ್ ಇಲ್ಲಿ ಇವಾಗ ಸಿರ್ಸಿಗೆ ಬಂದಿದ್ದೀವಿ. ಇಲ್ಲಿ ಹೆಂಗಿದ್ರು ಆಲ್ಮೋಸ್ಟ್ ಎಲ್ಲ ಜಾಗದಲ್ಲೂ ಗರ್ಭಗುಡಿನ ಶೂಟ್ ಮಾಡಕ್ಕೆ ಬಿಡಲ್ಲ. ಸೊ ಆದಷ್ಟು ಆಚೆ ಕಡೆ ಕವರ್ ಮಾಡ್ತೀವಿ. ನಿಮ್ಗೇನಾದರೂ ಈ ದೇವ್ರ ಬಗ್ಗೆ, ಈ ದೇವ್ರ ಬಗ್ಗೆ ಅಲ್ಲ, ದೇವ್ರನ್ನ ನೋಡ್ಬೇಕನ್ಸಿದ್ರೆ ಇಲ್ಲೇ ಬಂದು ನೋಡ್ಬೇಕು. ಜಸ್ಟ್ ಹೇಳಿದ್ವಿ ಹೋಗ್ಬಿಟ್ಟು ನಿಮ್ಗೆ ಹೆಂಗಿದೆ ಹೇಳ್ತೀವಿ ಅಂತ. ಬಟ್ ಏನು ಮಾಡೋಣ, ಇಲ್ಲಿ ಜಾತ್ರೆ ನಡೀತಿದೆ ಇವಾಗ. ಆ್ಯಕ್ಚುಲಿ 15th ಇಂದ 23ವರೆಗೂ ಇಲ್ಲಿ ಜಾತ್ರೆ ಇರೋದು. ಸೊ ಅದಕ್ಕೋಸ್ಕರ ದೇವಿ ಮೂರ್ತಿನ ಕಲರು ಅದು ಇದು ರೆಡಿ ಮಾಡ್ಸೋಕ್ಕೆ, ಬಣ್ಣ ಹಾಕೋಕ್ಕೆ ರೆಡಿ ಮಾಡ್ಸೋಕೆ ಕೊಟ್ಟಿದ್ದಾರೆ. ಸೊ ಅದು ಯಾವಾಗ ಕೊಡ್ತಾರೆ ಅಂದರೆ, ಸಂಕ್ರಾಂತಿ ಟೈಮಲ್ಲೇ ಕೊಡ್ತಾರಂತೆ. ಅವಾಗ ಜಾನ್ ಎಂಡಿಂದ ಯುಗಾದಿ ತನಕ. ಯುಗಾದಿ ಎಷ್ಟನೇ ತಾರೀಕು ಬರುತ್ತೆ? 15, 16 ಅಲ್ವಾ? ಗೊತ್ತಿಲ್ಲ ನಂಗೆ ಎಕ್ಸಾಕ್ಟ್ ಡೇಟ್. April 2 ಯುಗಾದಿ ಇದೆ. ಸಾರಿ, ನಂಗೆ ಡೇಟ್ಸ್ ಯಾವಾಗಲೂ ಒಂದೇ ಥರ ಬರಲ್ಲ. ಹೌದಾ? ನಂಗೆ ಗೊತ್ತಿಲ್ಲ. ಸೊ ಸಂಕ್ರಾಂತಿ ಅಂದ್ಕೊಳ್ಳಿ, ಸಂಕ್ರಾಂತಿಯಿಂದ ಯುಗಾದಿ ತನಕ ಈ ಟೆಂಪಲಿಗೆ ಬಂದರೆ ದೇವಿ ಮೂರ್ತಿ ಇಲ್ಲೆಲ್ಲೂ ಕಾಣಿಸಲ್ವಂತೆ. ಜಸ್ಟ್ ನೀವು ಫೋಟೋಸಲ್ಲೇ ನೋಡ್ಕೋಬೇಕಾಗುತ್ತೆ. ಸೊ ಯುಗಾದಿ ದಿನ ಆ ದೇವಿನ ಗರ್ಭಗುಡಿಲಿ ಕೂಡಿಸ್ತಾರೆ. ಅಲ್ಲಿವರೆಗೂ ಅಲ್ಲಿ. ಸೊ ಇವಾಗ ನಾವು ಮಾರ್ಚ್ ಏನು ಡೇಟ್, ಇವತ್ತು 11th ಏನೋ ಇದ್ದೀವಿ. ನೀವು ನೋಡ್ಬಿಟ್ಟು ನಮ್ಮ ವಿಡಿಯೋ ನೋಡಿದ್ಮೇಲೆ ನೀವು ಬರ್ತೀರಾ ಅಂದರೆ ನೀವು ಅವಾಗ ಮೂರ್ತಿಲಿರುತ್ತೆ. ಈ ಜಾತ್ರೆ 2 years once ಇರುತ್ತೆ. ಸೊ ಎವ್ರಿ ಇಯರ್ ಅಲ್ಲ, 2 years once ಜಾನಿಂದ ಏಪ್ರಿಲ್ ತನಕ ದೇವ್ರನ್ನ ಇಲ್ಲಿ ನೋಡೋಕೆ ಅಷ್ಟೇ. ಆದರೆ ನೀವು ನೋಡಿರ್ತೀರ, ನಾನು ಕ್ಲಿಪ್ ತೋರಿಸ್ದೆ ದೇವ್ರನ್ನ, ಅವರೇ ಹಂಗೆ ಇರ್ತಾರಂತೆ. ಸೊ ಅವ್ರನ್ನ ನೀವು ಗರ್ಭಗುಡಿಯಲ್ಲಿ ನೋಡೋಕ್ಕೆ ಅಷ್ಟು ದಿನ ಕಾಯ್ಬೇಕಾಗುತ್ತೆ. ಇವಾಗ ನೀವು ನೋಡ್ತಿರೋ ದೇವಿ ಹೆಸರು ಮಾತಂಗಿ ದೇವಿ. ಈ ದೇವಿ ಬಂದು ಚಿಕ್ಕ ಗುಡಿಯಲ್ಲಿದೆ. ಅದು ಸಿರ್ಸಿ ಮಾರಿಕಾಂಬಾ ಟೆಂಪಲಿಂದ ಹೊರಗಡೆ ಬಂದರೆ ಲೆಫ್ಟ್ ಸೈಡಲ್ಲಿ ಆ ದೇವಿನ ಕಾಣ್ಬೋದು. ಅದು ಅಲ್ಲದೆ ಸಿರ್ಸಿ ಮಾರಿಕಾಂಬಾ ಟೆಂಪಲ್ ಆಪೋಸಿಟ್ ರೋಡ್ ಕ್ರಾಸ್ ಮಾಡಿ ಆಪೋಸಿಟ್ ಬಂದರೆ ಅಲ್ಲಿ ಸುಮಾರು ದೇವರುಗಳ ಗುಡಿಗಳಿದೆ. ಶಿವ, ಗಣೇಶ, ಆಂಜನೇಯ, ಈ ಥರ ಒಂದು ಬಾವಿ ಕೂಡ ಇತ್ತು. ಸೊ ಅಲ್ಲೆಲ್ಲ ದೇವಸ್ಥಾನ ನೋಡಿ ನಾವು ಮುಂದಕ್ಕೆ ಹೊರಟ್ವಿ.
ನೀವಿವಾಗ ನೋಡ್ತಿರೋ ಜಾಗದ ಹೆಸರು ಸಹಸ್ರಲಿಂಗ. ಈ ಜಾಗಕ್ಕೆ ನೀವು ಹೋಗ್ತೀರಾ ಅಂದರೆ ಮಳೆಗಾಲದಲ್ಲಿ ಹೋಗಬೇಡಿ, ಯಾಕಂದರೆ ಮಳೆಗಾಲದಲ್ಲಿ ನೀರು ತುಂಬ ಬಂದು ಶಿವಲಿಂಗಗಳು ಕಾಣಿಸಲ್ಲ, ಮುಚ್ಚೋಗುತ್ತೆ ನೀರೊಳಗಡೆ. ಸೊ ಆದಷ್ಟು ನಾರ್ಮಲ್ ಮಳೆನೂ ಅಲ್ಲ ಬಿಸಿಲುಗಾಲನೂ ಅಲ್ಲ ಟೈಮಲ್ಲಿ ಬನ್ನಿ, ಅವಾಗ ನಿಮಗೆ ಶಿವಲಿಂಗಗಳು ಕಾಣಿಸುತ್ತೆ. ಈ ಜಾಗದ ಕತೆ ಏನು ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಅರಸಪ್ಪ ನಾಯಕ ಅಂತ ರಾಜ ಇದ್ದರು. ಅವರು ಈ ಜಾಗದ ಆಡಳಿತ ನಡೆಸ್ತಿದ್ರು. ಅವ್ರಿಗೆ ಮಕ್ಕಳಿಲ್ಲದೆ ಇದ್ದಿದ್ದ ಕಾರಣ ಶಿವನಲ್ಲಿ ಹರಕೆ ಹೊತ್ಕೋತಾರೆ, ನನಗೆ ಮಗು ಆದರೆ ಈ ಶಾಲ್ಮಲಾ ನದಿಯಲ್ಲಿ ನಾನು ಶಿವಲಿಂಗನ ಕೆತ್ತನೆ ಮಾಡಿಸ್ತೀನಿ ಅಂತ. ಅದಾದಮೇಲೆ ಅವ್ರಿಗೆ ಮಗು ಹುಟ್ಟುತ್ತೆ, ಒಂದು ಶಿವಲಿಂಗನ ಕೆತ್ತನೆ ಕೂಡ ಮಾಡಿಸ್ತಾರೆ. ಅದಾದ ನಂತರ ಸದಾಶಿವ ನಾಯಕ ಅನ್ನೋರು ಆಡಳಿತಕ್ಕೆ ಬರ್ತಾರೆ. ಅವ್ರು ಮೊದಲೇ ಶಿವಭಕ್ತರಾಗಿದ್ದರಿಂದ ಈ ಜಾಗದಲ್ಲಿ ಸಾವಿರಾರು ಶಿವಲಿಂಗನ ಕೆತ್ತನೆ ಮಾಡಿಸ್ತಾರೆ. ಯಾಕೆ ಈ ಜಾಗದಲ್ಲಿ ಅಂತ ಯೋಚನೆ ಮಾಡಿದ್ರೆ, ಶ್ಯಾಮಲಾ ನದಿಯಿಂದ ಶಿವನಿಗೆ 3 ಹೊತ್ತು ಅಭಿಷೇಕ ಆಗಲಿ ಅನ್ನೋ ರೀಸನ್ಗೆ ಅದನ್ನು ಮಾಡ್ತಾರೆ. ನಾವು ಆ ಜಾಗ ನೋಡಿಕೊಂಡು ನೆಕ್ಸ್ಟ್ ಹೊರಟಿದ್ದು ಬನವಾಸಿಗೆ. ನಾವು ಬನವಾಸಿಗೆ ಬಂದು ಸೇರುವಷ್ಟೊತ್ತಿಗೆ 8 o'clock ಆಯಿತು. ಈ ಜಾಗಕ್ಕೆ 8:30 ಕ್ಲೋಸ್ ಆಗುತ್ತೆ. ಎಲ್ಲ ಟೆಂಪಲ್ಸ್ಗೂ ಕ್ಲೋಸಿಂಗ್ ಟೈಮ್ ಗೂಗಲಲ್ಲಿ ಕರೆಕ್ಟಾಗಿ ತೋರಿಸ್ತದೆ, ನೀವು ಅದನ್ನು ಚೆಕ್ ಮಾಡ್ಕೊಂಬರ್ಬೋದು. ಇಲ್ಲಿರೋ ದೇವ್ರ ಹೆಸರು ಮಧುಕೇಶ್ವರ. ಮಧು ಅಂದರೆ ಜೇನುತುಪ್ಪ. ಸೊ ಇಲ್ಲಿರೋ ಶಿವನ ಮೂರ್ತಿ ಬಂದು ಆ ಕಲರಲ್ಲಿದೆ, ಜೇನುತುಪ್ಪದ ಕಲರಲ್ಲಿದೆ. ಸೊ ಇನ್ನೂ ಈ ದೇವಸ್ಥಾನದಲ್ಲಿ ಸುಮಾರು ಸ್ಟೋರೀಸ್ ಇದೆ. ನೀವು ಆ ಜಾಗಕ್ಕೆ ಹೋದ್ರೇ ನಿಮಗೆ ಅದ್ರ ಬಗ್ಗೆ ಡಿಟೇಲಾಗಿ ಗೊತ್ತಾಗುತ್ತೆ. ಅಲ್ಲಿರೋ ಪುರೋಹಿತರು ನಿಮಗೆ ಪ್ರತಿಯೊಂದು ವಿಶೇಷತೆ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ಪಾರ್ವತಿ ದೇವಸ್ಥಾನ ಇದೆ. ನಾನು ಕೇಳಿರೋ ಹಾಗೆ ಒಂದೇ ಕಡೆ ಶಿವ ಮತ್ತು ಪಾರ್ವತಿ ಇರೋದು. ಯಾವುದೇ ದೇವಸ್ಥಾನದಲ್ಲೂ ನಾನು ಶಿವ ಮತ್ತು ಪಾರ್ವತಿನ ಒಂದೇ ದೇವಸ್ಥಾನದಲ್ಲಿ ನೋಡಿಲ್ಲ. ಇಲ್ಲಿರೋ ಶಿವನ, ಇವಾಗ ನೀವು ನೋಡ್ತಿರೋ ಶಿವ ಚಂಡಿಕೇಶ್ವರ. ಸೊ ಆ ಶಿವಂಗೆ ಚಪ್ಪಾಳೆ ತಟ್ಟಿ ನಮಸ್ಕಾರ ಮಾಡಬೇಕಂತೆ. ದೆನ್ ಈ ಕಂಬಗಳಿದೆಯಲ್ಲ ಇವಾಗ ಕಾಣಿಸ್ತಲ್ಲ, ಆ ಕಂಬಗಳಲ್ಲಿ ನಾವು ಒಂದು ಕೈ ತೋರಿಸಿದ್ರೆ 2 ಕೈಯಾಗಿ ಕಾಣಿಸುತ್ತೆ. ದೆನ್ ಇವಾಗ ನೀವು ನೋಡ್ತಾ ಇರೋದು ಒಂದು ಸ್ಟೇಜ್. ಈ ನಂದಿ ಇದೆಯಲ್ಲ, ಈ ನಂದಿ ವಿಗ್ರಹ ಬಂದು ಒಂದು ಕಣ್ಣಿಂದ ಶಿವನ ಮತ್ತು ಇನ್ನೊಂದು ಕಣ್ಣಿಂದ ನೀವು ಅವಾಗಲೇ ನೋಡಿದ್ರಲ್ಲ ಲೆಫ್ಟ್ ಸೈಡಲ್ಲಿ ಇದೆ ದೇವರು ಅಂತ ಪಾರ್ವತಿ, ಆ ದೇವ್ರನ್ನ ನೋಡುತ್ತಂತೆ. ದೇವಸ್ಥಾನದ ರೈಟ್ ಸೈಡಲ್ಲಿ ಬಂದರೆ ಇಲ್ಲಿ ವೀರಭದ್ರ ದೇವ್ರನ್ನ ನೋಡ್ಬೋದು. ವೀರಭದ್ರ ದೇವ್ರ ಆಪೋಸಿಟ್ ಕುಬೇರ ದೇವ್ರು ಕೂಡ ಇದೆ. ಈ ದೇವಸ್ಥಾನದಲ್ಲಿ ಸುಮಾರು ದೇವ್ರುಗಳಿದೆ. ವಾಯು, ಅಗ್ನಿ, ಯಮ, ಇವು ಹೇಳ್ತಾರಲ್ಲ ಎಲ್ಲ ದಿಕ್ಕುಗಳಿಗೂ ದೇವರಿದ್ದಾರೆ. ಎಲ್ಲ ದೇವ್ರುಗಳು ಇಲ್ಲಿದೆ. ಇವಾಗ ನೀವು ನೋಡ್ತಿರೋದು ಯಮ ದೇವರು. ಸೊ ಇದೇ ಯಮ ದೇವ್ರ ವಿಗ್ರಹ. ಆ್ಯಂಡ್ ಇವಾಗ ನೀವು ನೋಡ್ತಿರೋದು ಅರ್ಧ ಗಣೇಶ. ಇದೊಂಥರ ಸ್ಪೆಷಲ್ ಆಗಿತ್ತು. ಸೊ ಸುತ್ತಾಡಿದೆಲ್ಲ ಮುಗೀತು, ಸಾಕು ಬ್ಯಾಂಗ್ಳೂರಿಗೆ ಹೊರಡೋಣ ಅಂತ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿಬಿಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ್ಯಂಟಿಲ್ ವಿ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಟಾಟಾ.